ಸೊ ನಾನು ಇವತ್ತು ಕ್ಲಾಸಲ್ಲಿ ಏನ್ ಹೇಳ್ತಿದ್ದೇನೆ ಅಂದ್ರೆ, ಈ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ ಮೊದಲು ಹೇಳಿರೋ ಕ್ಲಾಸ್ ಅಲ್ಲಿ ಏನಂತ ಹೇಳಿದ್ದೆ, ಹೋಮ್ವರ್ಕ್ ನ ನಿಮ್ಗೆ ಕೊಟ್ಟಿದ್ದೆ ನಾನು. ಅದನ್ನ ನೀವು ಏನ್ ಸಾಲ್ವ್ ಮಾಡಿದ್ದೀರಾ ಅಂತ ಆನ್ಸರ್ ಹೇಳ್ಬೇಕು ಇವತ್ತಿನ ಕ್ಲಾಸಲ್ಲಿ. ಸೊ ಅವೇ ಕ್ವಶನ್ಸ್ ನಾನು ಇಲ್ಲಿ ಸಾಲ್ವ್ ಮಾಡ್ತಿದ್ದೇನೆ. ಸೊ ಫಸ್ಟ್ ಕ್ವಶನ್ಸ್ ಏನ್ ಕೊಟ್ಟಿದ್ದೇನೆ ಹೋಮ್ವರ್ಕ್ ಅದನ್ನ ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ 1 by 1 ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗ್ತೀನಿ. ಎಲ್ಲಿಗೆ ಸ್ಟಾಪ್ ಮಾಡಿದ್ದೆಲ್ಲ ಅದರ ಮುಂದಿನ ಕ್ವಶನ್ಸ್ ನ ಹೇಳ್ತೀನಿ ನೆಕ್ಸ್ಟ್. ಸೊ ಫಸ್ಟ್ ಕ್ವಶನ್ಸ್ ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ಅಲ್ಲಿ ನಾನು ಏನ್ ಕೊಟ್ಟಿದ್ದೆ ಅಂದ್ರೆ, ಇಲ್ಲಿ ಫಸ್ಟ್ ಕ್ವಶನ್ ಅಲ್ಲಿ ನಾನು ಏನ್ ಕೊಟ್ಟಿದ್ದೆ ಅಂದ್ರೆ ನಿಮ್ಗೆ ಗ್ರೇಟರ್ ನಂಬರ್ ಯಾವುದು ಸ್ಮಾಲರ್ ನಂಬರ್ ಯಾವುದು ಅಂತ ಕೊಟ್ಟಿದ್ದೆ. ಅದರಲ್ಲಿ ನಾವು ಗ್ರೇಟರ್ ನಂಬರ್ ಯಾವುದು ಸ್ಮಾಲರ್ ನಂಬರ್ ಯಾವುದು ಅಂತ ಈ ಕ್ವಶನ್ ನೋಡಿ ಈಸಿಲಿ ಐಡೆಂಟಿಫೈ ಮಾಡ್ಬೇಕಂತ ಅದು ಫಸ್ಟ್ ಕ್ವಶನ್ ಇದೆ. ಅದರಲ್ಲಿ ನೀವು ಗ್ರೇಟರ್ ಯಾವುದು ಸ್ಮಾಲರ್ ಯಾವುದು ಅಂತ ಹೇಳ್ಬೇಕು. ಈ ಕ್ವಶನ್ ನೋಡಿ ಫಸ್ಟ್ ಹೇಗೆ ಹೇಳ್ತೀರಾ ನೀವು, ಇಲ್ಲಿ 4 ಡಿಜಿಟ್ಸ್ ಇವೆ, ಇಲ್ಲಿ ಡಿಜಿಟ್ಸ್ ನ ನೋಡ್ತೀರಿ, ಇಲ್ಲಿ ಡಿಜಿಟ್ ಎಷ್ಟಿದೆ ಅಂತ ನೋಡಿ, ಇದರಲ್ಲಿ ಡಿಜಿಟ್ ಕೊಟ್ಟಿರೋದ್ರಲ್ಲಿ ಡಿಫ್ರೆಂಟ್ ಇದ್ರೆ ಅದರಲ್ಲಿ ಲಾರ್ಜ್ ಯಾವುದು ಲಾರ್ಜ್ ನಂಬರ್ ಯಾವುದು ಅಂತ ನೋಡಿ ಅದು ಗ್ರೇಟೆಸ್ಟ್ ಪ್ಲೇಸ್ ಅಲ್ಲಿ ಬರೀತೀರಾ. 75,284. ಸೊ ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ 111. ನೀವು ಸಾಲ್ವ್ ಮಾಡಿರೋದು ಕರೆಕ್ಟ್ ಇದೆ ಅಲ್ವಾ, ಚೆಕ್ ಮಾಡ್ಕೊಳ್ಳಿ ನೋಡೋಣ ಕರೆಕ್ಟ್ ಇದೆ ಅಲ್ವಾ ಸಾಲ್ವ್ ಮಾಡಿರೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಡಿಜಿಟ್ಸ್ ಎಷ್ಟಿವೆ 5, ಇಲ್ಲಿ ಎಷ್ಟಿವೆ, ಇಲ್ಲಿ 5 ಇದೆ, ಸಾರಿ ಇಲ್ಲಿ 4 ಇದೆ. ಇಲ್ಲಿ 4 ಡಿಜಿಟ್ ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ, ಇಲ್ಲಿ 3 ಇದೆ. ಹಂಗಾದ್ರೆ ಲಾರ್ಜ್ ಯಾವ್ದು ಇಲ್ಲಿ 5 ಡಿಜಿಟ್ ಇದು ಇರೋದು 12,002. ಇದು ಲಾರ್ಜ್ ನಂಬರ್. 3 ಡಿಜಿಟ್ ಅನ್ನೋದು ಇಲ್ಲಿ ಸ್ಮಾಲ್ ನಂಬರ್ ಆಯ್ತು. ಸೊ ಅದು 124. ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆ ಇಲ್ವಾ ಅಂತ. ಮಾಡ್ಕೊಂಡ್ರ ಚಿಲ್ಡ್ರನ್ಸ್? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಗ್ರೇಟರ್ ನಂಬರ್ ಮತ್ತೆ ಸ್ಮಾಲರ್ ನಂಬರ್ ಇದರಲ್ಲಿ ಕೂಡ ಅದೇ ಇದೆ. ಇಲ್ಲಿ 5 ಡಿಜಿಟ್ 4 ಡಿಜಿಟ್, ಇಲ್ಲಿ 5 ಡಿಜಿಟ್. ಹಾಗಾದ್ರೆ ಇದರಲ್ಲಿ ಲಾರ್ಜ್ ನಂಬರ್ ಯಾವುದು ಹೇಳಿ ನೋಡೋಣ. ಸಾರಿ ಇಲ್ಲಿ 2 ಬರ್ಬೇಕಿತ್ತು. ಎಲ್ಲ 5 ಡಿಜಿಟ್ಸ್ ಇವೆ, ಇಲ್ಲಿ 2 ಅಂತ ಇರ್ಬೇಕಿತ್ತು. ಇಲ್ಲಿ 5 ಡಿಜಿಟ್, ಇಲ್ಲಿ 5 ಡಿಜಿಟ್, ಇಲ್ಲಿ 5 ಡಿಜಿಟ್, ಇಲ್ಲಿ 5 ಡಿಜಿಟ್. ಸೊ ಇಲ್ಲಿ ಎಲ್ಲ ಕಡೆ ಡಿಜಿಟ್ಸ್ ಸೇಮ್ ಇದಾವೆ. ನಾವೇನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನಾನು ಹೇಳಿದ್ದೆ ಏನಂತ, ಸಿಂಗಲ್ ಡಿಜಿಟ್ ನ ಕಂಪೇರ್ ಮಾಡಬೇಕು. ಸಿಂಗಲ್ ಡಿಜಿಟ್ ನೋಡೋಣ 1 by 1. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ ಐಡೆಂಟಿಫೈ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಡಿಜಿಟ್ ಗೆ ಹೋಗ್ಬೇಕು. ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಇಲ್ಲಿ ಹೇಳೋದಿಕ್ಕೆ ಆಗಲ್ಲ ಲಾರ್ಜ್ ಯಾವುದು ಸ್ಮಾಲ್ ಯಾವುದು ಅಂತ. ಸೊ ನೆಕ್ಸ್ಟ್ ಡಿಜಿಟ್ ನೋಡ್ಬೇಕು. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ ಇಲ್ಲಿ ಮತ್ತೆ ಸೇಮ್ ಆಯ್ತು. ಇಲ್ಲಿ ಲಾರ್ಜ್ ಯಾವುದು ಸ್ಮಾಲ್ ಯಾವುದು ಅಂತ ಹೇಳೋದಿಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಹೋಗ್ಬೇಕು, ನೆಕ್ಸ್ಟ್ ಡಿಜಿಟ್. ಇಲ್ಲಿ 8 ಇದೆ, ಇಲ್ಲಿ 4 ಇದೆ, ಇಲ್ಲಿ 7 ಇದೆ, ಇಲ್ಲಿ 1 ಇದೆ. ಹಾಗಾದ್ರೆ ಇದರಲ್ಲಿ ಲಾರ್ಜ್ ಯಾವುದು 8 ಇರೋದು. ಹಾಗಾದ್ರೆ ಇದು ಲಾರ್ಜ್ ನಂಬರ್ ಆಯ್ತು. 2 5 2 8 6 ಇದು ಲಾರ್ಜ್ ನಂಬರ್ ಆಯ್ತು. 25,286. ಸ್ಮಾಲ್ ಯಾವುದು ಹಾಗಾದ್ರೆ ಇದರಲ್ಲಿ, ಇಲ್ಲಿ 8 ಇದೆ, ಇಲ್ಲಿ 4 ಇದೆ, ಇಲ್ಲಿ 7 ಇದೆ, ಇಲ್ಲಿ 1 ಇದೆ. ಹಾಗಾದ್ರೆ 1 ಇರೋದು ಸ್ಮಾಲ್ ಆಯ್ತು. 25,210 25,210. ಕರೆಕ್ಟ್ ಇದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡೋಣ. ಇವು ಎಲ್ಲ ಕ್ವಶನ್ಸ್ ಮಾಡ್ಕೊಂಡ್ರೆ ಚಿಲ್ಡ್ರನ್ಸ್? ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದೆ ನಾನು. ಸೊ ನೆಕ್ಸ್ಟ್
ನೆಕ್ಸ್ಟ್ ಕ್ವಶನ್ ಬನ್ನಿ ಚಿಲ್ಡ್ರನ್ಸ್. ಇದರಲ್ಲಿ ಗ್ರೇಟೆಸ್ಟ್ ಯಾವುದು ಸ್ಮಾಲೆಸ್ಟ್ ಯಾವುದು ಹೇಳಿ. ಗ್ರೇಟೆಸ್ಟ್ ನಂಬರ್ ಯಾವ್ದಂತ ಬರೀರಿ. ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್. ಫಸ್ಟಿಗೆ ಏನ್ ಮಾಡ್ಬೇಕಂತ ಹೇಳಿದ್ದೆ ನಾನು, ಡಿಜಿಟ್ಸ್ ನ ನೋಡ್ಬೇಕು. ಇಲ್ಲಿ 4 ಡಿಜಿಟ್ ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಹಾಗಾದ್ರೆ ಇದರಲ್ಲಿ 4 ಡಿಜಿಟ್ ಇರೋದು ಏನಾಯ್ತು, ಸ್ಮಾಲ್ ನಂಬರ್ ಆಯ್ತು. 6 8 9 5 ಇದು ಸ್ಮಾಲ್ ಆಯ್ತು. ಲಾರ್ಜ್ ಯಾವ್ದಾಯ್ತು ಯಾವ್ದಾಗ್ತದೆ ನೋಡೋಣ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಇಲ್ಲಿ ಐಡೆಂಟಿಫೈ ಮಾಡೋದಿಕ್ಕೆ ಬರೋದಿಲ್ಲ. ಇಲ್ಲಿ 4 ಇದೆ, ಇದು ಸಾರಿ ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ. 3 ಸ್ಮಾಲ್ ಆಯ್ತು, 4 ನೋಡೋಣ. 4 ಲಾರ್ಜ್ ಆಗ್ತದೆ. ಇದರಲ್ಲಿ ಲಾರ್ಜ್ ಯಾವ್ದಂತ ನೋಡೋಣ. ನೆಕ್ಸ್ಟ್ ಡಿಜಿಟ್ ಗೆ ಹೋಗ್ಬೇಕು. ಇಲ್ಲಿ 5 ಇದೆ, ಇಲ್ಲಿ 6 ಇದೆ. ಹಾಗಾದ್ರೆ ಇದರಲ್ಲಿ ಲಾರ್ಜ್ ಯಾವುದು, ಇದು. 2 4 6 5 9 ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ರ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದೆ ನಾನು, ಕೆಲವೊಂದು ಡಿಜಿಟ್ ಕೊಟ್ಟು 4 ಡಿಜಿಟ್ ನಂಬರ್ ಯಾವ್ದಾಗ್ತದೆ ಅಂತ ನೋಡ್ಬೇಕು. 4 ಡಿಜಿಟ್ ಅಲ್ಲಿ ಲಾರ್ಜೆಸ್ಟ್ ಯಾವ್ದು ಸ್ಮಾಲೆಸ್ಟ್ ಯಾವ್ದು ಬರಿಬೇಕಂತ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದೆ. ಸೊ ಇದ್ರಲ್ಲಿ ಹೇಳಿ ನೋಡೋಣ, ಗ್ರೇಟೆಸ್ಟ್ ಯಾವ್ದು ಸ್ಮಾಲೆಸ್ಟ್ ಯಾವ್ದಂತ. 4 ಡಿಜಿಟ್ ನಂಬರ್ ನ ಫಾರ್ಮ್ ಮಾಡ್ಬೇಕು ನೀವು, ಈ ಕೊಟ್ಟಿರೋ ಡಿಜಿಟ್ ನ ಯೂಸ್ ಮಾಡ್ಕೊಂಡು. ಸಾಲ್ವ್ ಮಾಡಿದ್ರೆ ಹೇಳಿ ನೋಡೋಣ ಆನ್ಸರ್ ಏನಾಗ್ತದೆ ಅಂತ. ಸಾಲ್ವ್ ಮಾಡಿದ್ರೆ ಆನ್ಸರ್ ಏನಾಗ್ತದೆ ಅಂತ ಹೇಳಿ. ರೈಟ್, ಓಕೆ, ಮಾಡಿದ್ದೀರಿ ಅಂತ ಅನ್ಕೊಂಡಿನಿ ನಾನು. ಗ್ರೇಟೆಸ್ಟ್ ಯಾವ್ದಾಗ್ತದೆ, ಗ್ರೇಟೆಸ್ಟ್ ಬರೆಯುವಾಗ ಹೇಳಿದ್ದೆ ನಾವು ಡಿಸೆಂಡಿಂಗ್ ಅಲ್ಲಿ ಬರಿಬೇಕು ಡಿಜಿಟ್ಸ್ ನ. ಫಸ್ಟ್ ಲಾರ್ಜ್ ಯಾವುದು 7, ಅದಾದ್ಮೇಲೆ 6 2 1 ಇದು ಲಾರ್ಜ್ ಆಯ್ತು. ಸೊ ಸ್ಮಾಲೆಸ್ಟ್ ನಂಬರ್ ಇಲ್ಲಿ 2 6 7. ಚೆಕ್ ಮಾಡ್ಕೊಳ್ಳಿ ಇದು ಕರೆಕ್ಟ್ ಇದೆ ಇಲ್ಲ ಅಂತ ನೀವು ಸಾಲ್ವ್ ಮಾಡಿರೋದು. ಇದು ಹೇಳಿ ನೋಡೋಣ. ನಾನು ಹೇಳಿದ್ದೆ ಹಿಂಟ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ 0 ಬರಿಬಾರ್ದಂತ, ಯಾವ್ದಕ್ಕೆ, ಸ್ಮಾಲೆಸ್ಟ್ ನಂಬರ್ ಬರೆಯುವಾಗ. ಇಲ್ಲಿ 5 4 3 0 ಇದು ಡಿಸೆಂಡಿಂಗ್ ಆರ್ಡರ್, ಇದು ಅಸೆಂಡಿಂಗ್ ಆರ್ಡರ್. ಇಲ್ಲಿ ಡಿಸೆಂಡಿಂಗ್ ಆರ್ಡರ್, ಇಲ್ಲಿ ನೆಕ್ಸ್ಟ್ ಅಸೆಂಡಿಂಗ್ ಆರ್ಡರ್ ಬರಿಬೇಕು. ಬಟ್ ಇಲ್ಲಿ ಏನೋ ಒಂದು ಚೇಂಜಸ್ ಆಗಿದೆ. ಏನದು, 100 ಪ್ಲೇಸ್ ಅಲ್ಲಿ 0 ಇಡಬೇಕು. ಇಲ್ಲಿ ಅದಾದ್ಮೇಲೆ ಸ್ಮಾಲ್ ನಂಬರ್ ಯಾವ್ದು ಬರ್ತಿದೆ ಅಂತ ಬರೆದು ನೆಕ್ಸ್ಟ್ 4 ಬರೆದು ಲಾಸ್ಟಿಗೆ ಲಾರ್ಜ್ ನಂಬರ್ ಬರಿಬೇಕು, ಲಾಸ್ಟ್ ಡಿಜಿಟ್ ಬರಿಬೇಕು. ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಸಾಲ್ವ್ ಮಾಡಿದ್ದೀರಾ ಅಂತ. ಮಾಡ್ಕೊಂಡ್ರ? ಹಾಗಾದ್ರೆ ಇದಿಷ್ಟು ಹೋಮ್ವರ್ಕ್ ಆಯ್ತು. ಸೊ ನಾನು ನೆಕ್ಸ್ಟ್ ಕ್ವಶನ್ಸ್ ನ ಸ್ಟಾರ್ಟ್ ಮಾಡ್ಲಿ. ರೆಡಿ ಇದ್ದೀರಾ ಚಿಲ್ಡ್ರನ್ಸ್ ನೆಕ್ಸ್ಟ್ ಸಾಲ್ವ್ ಮಾಡೋದಿಕ್ಕೆ? ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್. ಇಲ್ಲಿ 4th ಕ್ವಶನ್ ಏನಿದೆ ಅಂದ್ರೆ, now make the greatest and smallest 4 digit numbers by using any one digit twice. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 4 ಡಿಜಿಟ್
ಒಂದು ನಂಬರ್ನ ನೀವು ಫಾರ್ಮ್ ಮಾಡಬೇಕು. ಒಂದು ನಂಬರ್ನ ನೀವು ಮಾಡಬೇಕಂತ ಹೇಳಿದ್ದಾರೆ, ಫಾರ್ಮ್ ಮಾಡಬೇಕಂತ ಹೇಳಿದ್ದಾರೆ. ಹೇಗೆ? ಯಾವುದಾದ್ರೂ ಒಂದು ಡಿಜಿಟ್ನ ನೀವು ಟ್ವೈಸ್ ಆಗಿ ತಗೋಬೇಕು. ಈಗ ಯಾವುದೋ ಒಂದು ಡಿಜಿಟ್ ತಗೊಳ್ಳಿ, ಅದನ್ನ ನೀವು 2 ಸಲ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ 3 ತಗೊಂಡ್ರೆ 3ನ ನೀವು 2 ಟೈಮ್ ತಗೋಬೇಕು. ಹೀಗೆ ತಗೊಂಡು ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಡಿಜಿಟ್ ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮಾಡೋಣ ಬನ್ನಿ. ಗ್ರೇಟೆಸ್ಟ್ 4 ಡಿಜಿಟ್ದು ಮಾಡಂದಿದ್ದಾರೆ ಇಲ್ಲಿ. ಸೊ 4 ಬಾಕ್ಸ್ ಹಾಕಿ, ಇಲ್ಲಿ ಸ್ಮಾಲೆಸ್ಟ್ ಅಂತ ಹಾಕಿ, ಇಲ್ಲಿ 4 ಡಿಜಿಟ್ ಬಾಕ್ಸ್ ಹಾಕಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಏನ್ ಹೇಳಿದ್ದಾರೆ ಕ್ವಶನ್ ಅಲ್ಲಿ, ಡಿಜಿಟ್ ನ ಟ್ವೈಸ್ ಆಗಿ ನೀವು ತಗೋಬೇಕು. ಯಾವ್ದೋ ಒಂದು ಡಿಜಿಟ್ ತಗೋತೀರಲ್ಲ, ಆ ಡಿಜಿಟ್ ನ ನೀವು ಟ್ವೈಸ್ ಆಗಿ ತಗೋಬೇಕು. ಗ್ರೇಟೆಸ್ಟ್ ನಂಬರ್ ಅಂತ ಬರೋಣ. ಫಸ್ಟ್ ಮೈಂಡ್ ಅಲ್ಲಿ ನಿಮಗೆ ಬರೋದು ಡಿಸೆಂಡಿಂಗ್ ಆರ್ಡರ್. ಬಟ್ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಡಿಜಿಟ್ ನ ಟ್ವೈಸ್ ಆಗಿ ತಗೋಬೇಕು, 1 ಡಿಜಿಟ್. ಸೊ ಲಾರ್ಜೆಸ್ಟ್ ನಂಬರ್ ಇಲ್ಲಿ ಬರೆಯೋಣ. ಸೊ ಫಸ್ಟ್ ಲಾರ್ಜ್ ಡಿಜಿಟ್ ಯಾವುದು? 8. ಇದರಲ್ಲಿ ಗ್ರೇಟೆಸ್ಟ್ ನಂಬರ್ ಆಗ್ಬೇಕಂದ್ರೆ ನೀವು 8 ಅನ್ನ ಇನ್ನೊಂದ್ಸಲ ತಗೋಬೇಕು, ಟ್ವೈಸ್ ಆಗಿ ತಗೊಂಡು ಮುಂದೆ ಯಾವ ನಂಬರ್ ಇದೆ ಅದು ಇಡಬೇಕು. 7, ಅದಾದ್ಮೇಲೆ 3. ಇದು ಫುಲ್ ಗ್ರೇಟೆಸ್ಟ್ ನಂಬರ್ ಆಯ್ತು. 8 ನೀವು ಟ್ವೈಸ್ ಆಗಿ ತಗೊಂಡ್ರೆ ಇದು ಗ್ರೇಟೆಸ್ಟ್ ನಂಬರ್ ಆಗ್ತದೆ. ಬೇರೆ ಯಾವ ನಂಬರ್ ನೀವು ಟ್ವೈಸ್ ಆಗಿ ತಗೊಂಡ್ರೆ ಗ್ರೇಟೆಸ್ಟ್ ಆಗಲ್ಲ. ಸ್ಮಾಲೆಸ್ಟ್ ನಂಬರ್ ಬೇಕಂದ್ರೆ ನೀವು ಏನ್ ಮಾಡ್ಬೇಕು? 3 ಅನ್ನ ಟ್ವೈಸ್ ಆಗಿ ತಗೋಬೇಕು, 2 ಟೈಮ್ ತಗೋಬೇಕು. ಇಲ್ಲಿ 7 ಬರಿಬೇಕು, 8 ಬರಿಬೇಕು. ಸೊ ಇವು ಸಾಲ್ವ್ ಮಾಡ್ತೀರಾ? ಮಾಡೋಣ ಬನ್ನಿ. ಗ್ರೇಟೆಸ್ಟ್ 4 ಬಾಕ್ಸ್ ಹಾಕಿ, ಇಲ್ಲಿ ಸ್ಮಾಲೆಸ್ಟ್, ಇಲ್ಲಿ 4 ಬಾಕ್ಸ್ ಹಾಕಿ. ಗ್ರೇಟೆಸ್ಟ್ smallest. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಇವು ಡಿಜಿಟ್ ನ ಯೂಸ್ ಮಾಡಿ ನಾವು ಗ್ರೇಟೆಸ್ಟ್ ಸ್ಮಾಲೆಸ್ಟ್ ಬರೀಬೇಕು. ಬಟ್ ಇಲ್ಲಿ 0 ಇಲ್ಲಿ ತಗೊಂಡ್ರೆ 3 ಡಿಜಿಟ್ ಆಗ್ತದೆ, 4 ಡಿಜಿಟ್ ಆಗೋದಿಲ್ಲ. ಸೊ ಇಲ್ಲಿ 0ನ ಇಡಬಾರ್ದು. ಸ್ಮಾಲೆಸ್ಟ್ ನಂಬರ್ ಬರೆಯುವಾಗ ಫಸ್ಟ್ ಪ್ಲೇಸ್ ಅಲ್ಲಿ 0 ಇಡಬಾರ್ದು. ಗ್ರೇಟೆಸ್ಟ್ ನಂಬರ್ ಅಂತ ಹೇಳೋಣ. ಮೈಂಡ್ ಅಲ್ಲಿ ನಿಮ್ಗೆ ಬರ್ತದೆ, ಡಿಸೆಂಡಿಂಗ್ ಆರ್ಡರ್ ಒಳಗೆ ಡಿಜಿಟ್ಸ್ ನ ಅರೇಂಜ್ ಮಾಡಬೇಕು. ಸೊ ಇಲ್ಲಿ ಕ್ವಶನ್ ಅಲ್ಲಿ ಟ್ವೈಸ್ ಆಗಿ ತಗೋಬೇಕಂತಿದ್ದಾರೆ. ಸೊ 9 ಅನ್ನ ಟ್ವೈಸ್ ಆಗಿ ತಗೊಂಡ್ರೆ ನಿಮ್ಗೆ ಫುಲ್ ಲಾರ್ಜ್ ನಂಬರ್ ಸಿಗ್ತದೆ. ಸೊ ಇಲ್ಲಿ 5 ಬರೋದು, ಇಲ್ಲಿ 0 ಕೊಟ್ಟು ಇಲ್ಲಿ ಸ್ಮಾಲೆಸ್ಟ್ ಬರೆಯುವಾಗ ನಾನು ಇಲ್ಲಿ ನೆಕ್ಸ್ಟ್ 0 ಮಿಡಲ್ ಕೊಡ್ಬೇಕಂತ ಹೇಳಿದೆ. ಇಲ್ಲಿ ಟ್ವೈಸ್ ಆಗಿ ಡಿಜಿಟ್ ನ ತಗೋಬೇಕು. ಯಾವುದು? 0ನೇ ಟ್ವೈಸ್ ಆಗಿ ತಗೊಳ್ಳಿ, ಯಾಕಂದ್ರೆ ಸ್ಮಾಲ್ ಇರೋದು ಇದೆ. ಸೊ ಲಾಸ್ಟಿಗೆ 9 ಹಾಕಿ. ಇದು ಫುಲ್ ಸ್ಮಾಲೆಸ್ಟ್ ನಂಬರ್ ಇದು ಆಯ್ತು, ಲಾರ್ಜ್ ಇದು ಆಯ್ತು, ಸ್ಮಾಲ್ ಇದು ಆಯ್ತು.
ಇಲ್ಲಿ 0 ಆದ್ಮೇಲೆ 5 ಅನ್ನೋದು 9 ಗಿಂತ ಸ್ಮಾಲ್ ಇದೆ. ಸೊ ಫಸ್ಟ್ 5 ಇಟ್ಟಿದ್ದೇನೆ, ಆಮೇಲೆ 0ನ ಡಬಲ್ ಟೈಮ್ ತಗೊಂಡಿನಿ. ಸೊ ಸ್ಮಾಲ್ ನಂಬರ್ ಆಯ್ತು. ಇದಕ್ಕೆ ಸ್ಮಾಲ್ ನಂಬರ್ ಯಾವುದು ಇಲ್ಲ. ಇದರಲ್ಲಿ ಫಸ್ಟ್ 9 ಇಡಬೇಕು, ಇಲ್ಲಿ 9 ಡಬಲ್ ಟೈಮ್ ತಗೋಬೇಕು, 4 0 ಅಂತ ಇಡಬೇಕು. ಇಲ್ಲಿ ಫಸ್ಟ್ 4 ಇಲ್ಲಿ ಇಡಬೇಕು, ನೆಕ್ಸ್ಟ್ ಡಿಜಿಟ್ ಅಲ್ಲಿ 0 ಇಟ್ಟು ಇದನ್ನ ರಿಪೀಟ್ ಆಗಿ ತಗೊಂಡಿನಿ. ಇಲ್ಲಿ 0 ಬಂತು, ಇಲ್ಲಿ 9. ಇದು ಗ್ರೇಟೆಸ್ಟ್, ಇದು ಸ್ಮಾಲೆಸ್ಟ್. ಇಲ್ಲಿ 8 ರಿಪೀಟ್ ತಗೊಂಡಿನಿ, 5 1 1 ರಿಪೀಟ್, 5 8. ಇದು ಗ್ರೇಟೆಸ್ಟ್, ಇದು ಸ್ಮಾಲೆಸ್ಟ್. ಹೀಗೆ 3 ಡಿಜಿಟ್ ಕೊಟ್ರೆ 4 ಡಿಜಿಟ್ ಹೀಗೆ ಫಾರ್ಮ್ ಮಾಡಬೇಕು. ಹೀಗೆ ಯಾವಾಗ ಫಾರ್ಮ್ ಮಾಡ್ಬೇಕಂದ್ರೆ ಟ್ವೈಸ್ ಕೊಟ್ಟಾಗ ಟ್ವೈಸ್ ತಗೋಬೇಕು, ಟ್ವೈಸ್ ಕೊಟ್ಟಿಲ್ಲ ಅಂದ್ರೆ ಬೇರೆ ತರ ಫಾರ್ಮ್ ಮಾಡಬೇಕು. ಇಲ್ಲಿ ಟ್ವೈಸ್ ಕೊಟ್ಟಿದ್ದಾರೆ, 4 ಡಿಜಿಟ್ ಫಾರ್ಮ್ ಆಗೋಗೋಸ್ಕರನೇ ಟ್ವೈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟ್ವೈಸ್ ಅಂತ ಕೊಟ್ಟಿರ್ಲಿಲ್ಲ ಅಂದ್ರೆ 3 ಡಿಜಿಟ್ ನ ನೀವು ಫಾರ್ಮ್ ಮಾಡ್ಬೇಕಾಗ್ತಿತ್ತು. ಇಲ್ಲಿ 3 ಡಿಜಿಟ್ ನ ಫಾರ್ಮ್ ಮಾಡ್ಬೇಕಾಗ್ತಿತ್ತು. ಅದ್ರ ಸಂಬಂಧ ನಿಮ್ಗೆ ಇಲ್ಲಿ ಕ್ವಶನ್ ಅಲ್ಲಿ 4 ಡಿಜಿಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದಕ್ಕೆ ಮ್ಯಾಚ್ ಆಗೋಗೋಸ್ಕರ ಇಲ್ಲಿ ಡಿಜಿಟ್ ನ ಟ್ವೈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಂಡೀಷನ್ ಇದು ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ ಚಿಲ್ಡ್ರನ್ಸ್? ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ಸಾರಿ, ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ. ರೆಡಿ ಇದ್ದೀರಾ ನೆಕ್ಸ್ಟ್ ಕ್ವಶನ್ ನೋಡೋದಿಕ್ಕೆ? ಸಾಲ್ವ್ ಮಾಡೋದಿಕ್ಕೆ ರೆಡಿ ಇದ್ದೀರಾ? ಬನ್ನಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಮೇಕ್ ದ ಗ್ರೇಟೆಸ್ಟ್ ಅಂಡ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ಸ್ ಯೂಸಿಂಗ್ ಎನಿ 4 ಡಿಫರೆಂಟ್ ಡಿಜಿಟ್ಸ್ ವಿತ್ ಕಂಡೀಷನ್ ಆಸ್ ಗಿವನ್. ಕೆಳಗೆ ಕೊಟ್ಟಿರೋ ಕಂಡೀಷನ್ಸ್ ನ ನೋಡಿ ನೀವು. 4 ಡಿಜಿಟ್ ನಂಬರ್ದು ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಯಾವ್ದಾಗ್ತದೆ ಅಂತ ಹೇಳ್ಬೇಕು ನೀವು. ಇಲ್ಲಿ ಕಂಡೀಷನ್ ಏನ್ ಕೊಟ್ಟಿದ್ದಾರೆ ನಿಮ್ಗೆ ಫಸ್ಟ್ ಕ್ವಶನ್ ಅಲ್ಲಿ, ಫಸ್ಟ್ ಎ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಡಿಜಿಟ್ 7 ಅನ್ನೋದು ಒಂದು ಡಿಜಿಟ್ ಇದೆ. ಆ ಡಿಜಿಟ್ ಈಸ್ ಆಲ್ವೇಸ್ ಆಟ್ ಒನ್ಸ್ ಪ್ಲೇಸ್. ಏನಂದಿದ್ದಾರೆ ಇಲ್ಲಿ, 7 ಅನ್ನೋ ಡಿಜಿಟ್ ಯಾವಾಗ್ಲೂ ಎಲ್ಲಿದೆ ಅಂತ ಅಂದಿದ್ದಾರೆ, ಒನ್ಸ್ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಫುಲ್ ಯೂನಿಟ್ ಪ್ಲೇಸ್ ಅಲ್ಲಿ 7 ಅನ್ನೋ ಡಿಜಿಟ್ ನ ಪುಟ್ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ. ಇದು ಕಂಡೀಷನ್ ಆಯ್ತು. ಈ ಕಂಡೀಷನ್ ನ ಯೂಸ್ ಮಾಡಿ ನೀವು ಇಲ್ಲಿ 4 ಡಿಫರೆಂಟ್ ಡಿಜಿಟ್ ಇರೋದು ಗ್ರೇಟೆಸ್ಟ್ ನಂಬರ್ ಮತ್ತೆ ಸ್ಮಾಲೆಸ್ಟ್ ನಂಬರ್ ಯೂಸ್ ಮಾಡಬೇಕು. ಸೊ ಡಿಜಿಟ್ಸ್ ನಾನು ಯಾವ್ಯಾವ ಇದೆ ಅಂತ ಹೇಳಿದ್ದೆ. ಡಿಜಿಟ್ಸ್ ಹೇಳಿದ್ದೆ ನಾನು ಯಾವಂತ ಹೇಳಿ ನೋಡೋಣ. 0 1 2 3 ಅಪ್ ಟು 9 ತನ ಡಿಜಿಟ್ಸ್ ಇವೆ. ಇವು ಡಿಜಿಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ನಾವು ಲಾರ್ಜ್ ಮತ್ತೆ ಸ್ಮಾಲ್ ಯಾವ್ದಾದ ಆಗ್ತದೆ ಅಂತ ಹೇಳ್ಬೇಕು. ಇಲ್ಲಿ ಲಾರ್ಜ್ ಹೇಳ್ಬೇಕಾದ್ರೆ ಅವು ಎಷ್ಟು 10 ಡಿಜಿಟ್ ಇದೆ ಅಲ್ಲ, ಆ ಡಿಜಿಟ್ ಅಲ್ಲಿ ಲಾರ್ಜ್ ಯಾವ್ದಾಗ್ತದೆ, ಇಲ್ಲಿ 9 ಅನ್ನೋದು ಫುಲ್ ಲಾರ್ಜ್ ಆಗ್ತದೆ. ಅದಾದ್ಮೇಲೆ 8, ಇಲ್ಲಿ 7 ತಗೊಂಡಾರೆ, ಸೊ 7 ಸ್ಕಿಪ್ ಮಾಡಿ ನೆಕ್ಸ್ಟ್ 6 ತಗೊಳ್ಳಿ. ಇದು ಕಂಡೀಷನ್ ಇಲ್ಲಿ ಕೊಟ್ಟಿದ್ದಾರೆ 7 ಇದೇ ಪ್ಲೇಸ್ ಅಲ್ಲಿ ಇರ್ಬೇಕಂತ. ಸೊ ಇದು ಗ್ರೇಟೆಸ್ಟ್ ನಂಬರ್ ಆಯ್ತು. ಹೇಗೆ 0 ಇಂದ 9 ತನ ಡಿಜಿಟ್ಸ್ ಇವೆ. ಆ ಡಿಜಿಟ್ ಅಲ್ಲಿ ಲಾರ್ಜ್ ನಂಬರ್ 9 ಇದೆ. ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಇಟ್ಟಿದ್ದೇನೆ. ಅದಾದ್ಮೇಲೆ 8 ಇದೆ, ಅದಾದ್ಮೇಲೆ 7 ಇಲ್ಲಿದೆ. ಸೊ ಅದನ್ನ ಬಿಟ್ಟು 6 ನ ಇಲ್ಲಿ ಇಟ್ಟಿದ್ದೇನೆ. ಇದು ಲಾರ್ಜ್ ನಂಬರ್. ಇಲ್ಲಿ ಸ್ಮಾಲ್ ನಂಬರ್ ಹೇಗೆ ಮಾಡ್ಬೇಕು, 4 ಡಿಜಿಟ್ ಬೇಕಂದ್ರೆ ಇಲ್ಲಿ 0 ಸ್ಮಾಲ್ ಆಗ್ತದೆ, ಬಟ್ 0 ಇಲ್ಲಿ ಇಡೋ ಹಾಗೆ ಇಲ್ಲ. 0 ಆದ್ಮೇಲೆ ಯಾವ್ದು ಬರ್ತದೆ, 1. ಇಲ್ಲಿ 1 ಬಂತು. ಸೊ 0ನ ನಾನು ಇಲ್ಲಿ
100 ಪ್ಲೇಸಲ್ಲಿ ಪುಟ್ ಮಾಡಿದೆ. ಸೊ ಇಲ್ಲಿ ರಿಪೀಟ್ ಅಂತಾನು ಕೊಟ್ಟಿಲ್ಲ ನಿಮಗೆ, ಡಿಜಿಟ್ಸ್ನ ರಿಪೀಟ್ ಆಗಿ ತಗೊಳ್ಳಿ ಅಂತ. ಸೊ 1 ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತದೆ? 2. ಸೊ ಇದು ಸ್ಮಾಲೆಸ್ಟ್ ಆಯ್ತು, ಇದು ಗ್ರೇಟೆಸ್ಟ್ ಆಯ್ತು. ಹೀಗೆ ಇನ್ನೂ ಕೆಲವೊಂದು ಕ್ವಶನ್ಸ್ಗಳಿವೆ, ಕೊಡ್ತೀನಿ, ಸಾಲ್ವ್ ಮಾಡ್ತೀರಾ? ನೋಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಮಾಡ್ಕೊಂಡ್ರ? ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಏನಿದೆ ಅಂದ್ರೆ ಡಿಜಿಟ್ 4 ಅನ್ನೋದು ಯಾವಾಗ್ಲೂ ಯಾವ ಪ್ಲೇಸ್ ಅಲ್ಲಿ ಇರ್ಬೇಕಂತ ಹೇಳಿದ್ದಾರೆ? ಡಿಜಿಟ್ 4 ಅನ್ನೋದು 10th ಪ್ಲೇಸ್ ಅಲ್ಲಿ ಇರ್ಬೇಕಂತ ಹೇಳಿದ್ದಾರೆ. ಇಲ್ಲಿ ಏನಂತ? 10th ಪ್ಲೇಸ್ ಅಲ್ಲಿ ಹೇಳಿದ್ದಾರೆ. ಟೆನ್ಸ್ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇರಬೇಕು? 4 ಡಿಜಿಟ್ ಇರಬೇಕು. ಅಂದ್ರೆ ಇಲ್ಲಿ ಇದು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ? 10th ಪ್ಲೇಸ್ ಅಲ್ಲಿ 4 ಡಿಜಿಟ್ ಇರ್ಬೇಕಂತ ಅಂದಿದ್ದಾರೆ. ಇದು ಕಂಡೀಷನ್ ಕೊಟ್ಟಿದ್ದಾರೆ. 10th ಪ್ಲೇಸ್ ಅಲ್ಲಿ 4 ಅನ್ನೋ ಡಿಜಿಟ್ ನ ಇಟ್ಟು ಮುಂದೆ ಲಾರ್ಜ್ ನಂಬರ್ ಮತ್ತೆ ಸ್ಮಾಲ್ ನಂಬರ್ ನ ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನು? ಬಿ. ಇಲ್ಲಿ 4 ಅನ್ನೋ ಡಿಜಿಟ್ ಎಲ್ಲಿ ಕೊಟ್ಟಿದ್ದಾರೆ? 10th ಪ್ಲೇಸ್ ಅಲ್ಲಿ. ಸೊ ಅಲ್ಲಿ 10th ಪ್ಲೇಸ್ ಅಲ್ಲಿ ಇಡಿ. ಲಾರ್ಜೆಸ್ಟ್ ನಂಬರ್ ಯಾವ್ದಾಗ್ತದೆ? 0 ಇಂದ 9 ಡಿಜಿಟ್ಸ್ ಇವೆ, ಅದರಲ್ಲಿ ಲಾರ್ಜ್ 9, ಅದಾದ್ಮೇಲೆ 8, ಅದಾದ್ಮೇಲೆ 7. ಇದು ಗ್ರೇಟೆಸ್ಟ್ ನಂಬರ್. ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? ಫುಲ್ 1. 0 ಇಲ್ಲಿ ಇಡಬಾರ್ದು ಅಂತ ಹೇಳಿದೆ ನಾನು. 0 ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಇಟ್ಟು 1 ಆದ್ಮೇಲೆ 2. ಇದು ಗ್ರೇಟೆಸ್ಟ್, ಇದು ಸ್ಮಾಲೆಸ್ಟ್. ಗೊತ್ತಾಯ್ತಾ? ಇಲ್ಲಿ ಫಸ್ಟ್ 0 ಇಂದ 9 ಡಿಜಿಟ್ಸ್ ಇವೆ, ಆ ಡಿಜಿಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಲಾಸ್ಟ್ ಡಿಜಿಟ್ ಯಾವ್ದಾಗ್ತದೆ ಅಂತ ಇಟ್ಟಿದ್ದೇನೆ. ಅದಾದ್ಮೇಲೆ ಅದಕ್ಕಿಂತ ಸ್ಮಾಲ್, ಅದಕ್ಕಿಂತ ಸ್ಮಾಲ್. ಇದು ಫಿಕ್ಸ್ ಇದೆ, ಇದು ಫಿಕ್ಸ್ ಇದೆ. ಇಲ್ಲಿ 1 ಅಂತ ತಗೊಂಡಿನಿ, ಅದಾದ್ಮೇಲೆ 0 100 ಪ್ಲೇಸ್ ಅಲ್ಲಿ ಇಟ್ಟಿದ್ದೇನೆ. 0 ಇಲ್ಲಿ ಇಟ್ರೆ ಇದು ಸ್ಮಾಲ್ ಆಯ್ತು. ಇಲ್ಲಿ 0 ಇಡೋಣ, ಇದು ಫುಲ್ ಸ್ಮಾಲ್ ಆಗ್ತದೆ. ಸೊ ಅದಕ್ಕೆ 0 ಇಲ್ಲಿ ಇಟ್ಟಿದ್ದೇನೆ. 0 ಇಲ್ಲಿ ಇಟ್ರೆ ಮತ್ತೆ ಸ್ಮಾಲ್ ಆಗೋದಿಲ್ಲ, ಇಲ್ಲೇ ಇಟ್ರೆ ಸ್ಮಾಲ್ ನಂಬರ್ ಆಗ್ತದೆ. ನೋಟ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಇಲ್ಲಿ 9 ಅನ್ನೋ ಡಿಜಿಟ್ ಕೊಟ್ಟಿದ್ದಾರೆ. ಯಾವ ಪ್ಲೇಸ್ ಅಲ್ಲಿ? 100 ಪ್ಲೇಸ್ ಅಲ್ಲಿ. 9 ಅನ್ನೋ ಡಿಜಿಟ್ ಎಲ್ಲಿರ್ಬೇಕಂತಿದ್ದಾರೆ? 100 ಪ್ಲೇಸ್ ಅಲ್ಲಿ. 100 ಪ್ಲೇಸ್ ಅಲ್ಲಿ 9 ಅನ್ನೋ ಡಿಜಿಟ್ ಇರ್ಬೇಕಂತ ಅಂದಿದ್ದಾರೆ. ಸೊ ನೀವೇನ್ ಮಾಡ್ಬೇಕು? ಇಲ್ಲಿ 100 ಪ್ಲೇಸ್ ಅಲ್ಲಿ 9 ಅನ್ನೋ ಡಿಜಿಟ್ ನ ಪುಟ್ ಮಾಡಬೇಕು. ಅದಾದ್ಮೇಲೆ 9 ಕೊಟ್ಟಿದ್ದಾರೆ, 9 ಅನ್ನೋ ಡಿಜಿಟ್ ಬಿಟ್ಟು 0 to 9 ಒಳಗೆ ಯಾವ ಡಿಜಿಟ್ಸ್ ಇವೆ ಯೂಸ್ ಮಾಡಿ ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ನಂಬರ್ ನ ಬರಿಬೇಕು. 9 ಬೇಡಿ, 9 ಇಲ್ಲಿ ಕೊಟ್ಟಿದ್ದಾರೆ. 9 ಆದ್ಮೇಲೆ ಯಾವ್ದು ಬರ್ತದೆ? 8. ಅದು ಇಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇಡ್ಬೇಕು. 8 ಆದ್ಮೇಲೆ 7, 7 ಆದ್ಮೇಲೆ 6. ಇದು ಗ್ರೇಟೆಸ್ಟ್ ನಂಬರ್. ಇದಕ್ಕೆ ಗ್ರೇಟೆಸ್ಟ್ ಯಾವುದೂ ಇಲ್ಲ. ಈ ಕಂಡೀಷನ್ ನೋಡಿದ್ರೆ ಇದಕ್ಕೆ ಇದೇ ಗ್ರೇಟೆಸ್ಟ್. ಇಲ್ಲಿ ಸ್ಮಾಲೆಸ್ಟ್ ಯಾವ್ದಂದ್ರೆ 1 ಅನ್ನೋದು ಸ್ಮಾಲ್ ಆಗ್ತದೆ. 1 ಆದ್ಮೇಲೆ ಇಲ್ಲಿ 0 ಪುಟ್ ಮಾಡಬೇಕು. ಇಲ್ಲಿ 9 ಆಲ್ರೆಡಿ ಇದೆ, ಇದನ್ನ ನಾವು ಚೇಂಜಸ್ ಮಾಡೋದಕ್ಕೆ ಬರಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಅಲ್ಲಿ 0 ಪುಟ್ ಮಾಡೋಣ. ಇಲ್ಲಿ 1 ಆದ್ಮೇಲೆ 2 ಬರ್ತದೆ, ಇಲ್ಲಿ 2 ಇಡೋಣ. ನಿಮ್ಗೆ ಫುಲ್ ಸ್ಮಾಲ್ ನಂಬರ್ ಯಾವುದು ಸಿಗ್ತದೆ. ಇದು ಸ್ಮಾಲ್ ಆಗ್ತದೆ, ಇದು ಲಾರ್ಜ್ ಆಗ್ತದೆ. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ.
ಮಾಡ್ಕೊಂಡ್ರ ನೋಟ್? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ 1 ಅನ್ನೋ ಡಿಜಿಟ್ 1000 ಪ್ಲೇಸ್ ಅಲ್ಲಿ ಇದೆ ಅಂತ ಅಂದಾರೆ. ಏನು 1000 ಪ್ಲೇಸ್ ಅಲ್ಲಿ THOUSAND 1000. 1 ಅನ್ನೋ ಡಿಜಿಟ್ ಎಲ್ಲಿರ್ಬೇಕಂದಿದ್ದಾರೆ? 1000 ಪ್ಲೇಸ್ ಅಲ್ಲಿ. ಸೊ ಹಾಗಾದ್ರೆ ಇಲ್ಲಿ 1 ಇಡಿ. ಇದು ಒನ್ಸ್ 100, ಇದು ಒನ್ಸ್ ಟೆನ್ಸ್ 100 1000. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಗ್ರೇಟೆಸ್ಟ್ ನಂಬರ್ ಮತ್ತೆ ಸ್ಮಾಲೆಸ್ಟ್ ನಂಬರ್ ಫಾರ್ಮ್ ಮಾಡಬೇಕು. ಹೇಗೆ? 0 ಇಂದ 9 ಡಿಜಿಟ್ಸ್ ಗಳಿವೆ, ಆ ಡಿಜಿಟ್ ನ ಯೂಸ್ ಮಾಡಿ ಫಾರ್ಮ್ ಮಾಡಬೇಕು. ಯಾವುದು ಕೊಟ್ಟಿದ್ದಾರೆ ಆ ಡಿಜಿಟ್ ಬಿಟ್ಟು ಬೇರೆ ಡಿಜಿಟ್ಸ್ ನ ಯೂಸ್ ಮಾಡಿ ಫಾರ್ಮ್ ಮಾಡಬೇಕು. ಸೊ 0 ಇಂದ 9 ಒಳಗೆ ಫುಲ್ ಲಾರ್ಜ್ ಯಾವುದು? 9 ಇದೆ. 9 ಆದ್ಮೇಲೆ 8, ಇಲ್ಲಿ 7. ನೆಕ್ಸ್ಟ್ ಸ್ಮಾಲ್ ಯಾವುದು? 1 ಆದ್ಮೇಲೆ ಇಲ್ಲಿ 0 ಪುಟ್ ಮಾಡಬೇಕು. ಇಲ್ಲಿ 0 ಪುಟ್ ಮಾಡೋಣ, ಸ್ಮಾಲ್ ಡಿಜಿಟ್ ಆಗ್ತದೆ. ಅದಾದ್ಮೇಲೆ 2 3, 1 ಆದ್ಮೇಲೆ 2, 2 ಆದ್ಮೇಲೆ 3. ಇದು ಗ್ರೇಟೆಸ್ಟ್, ಇದು ಸ್ಮಾಲೆಸ್ಟ್. ಇದು ಅರ್ಥ ಆಯ್ತಾ ನಿಮ್ಗೆ? ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ಗೆ ರೆಡಿ ಇದ್ದೀರಾ? ನಿಮ್ ಕಾನ್ಸಂಟ್ರೇಷನ್ ಇಲ್ಲೇ ಇದೆ ತಾನೆ? ಫೋಕಸ್ ಇಲ್ಲೇ ಇರಬೇಕು ನಾನು ಹೇಳೋದ್ರ ಮೇಲೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಟೇಕ್ 2 ಡಿಜಿಟ್ಸ್ ಸೇ 2 and 3. 2 ಡಿಜಿಟ್ ತಗೊಳ್ಳಿ, ಏನಂತ ಅನ್ನಿ? ಅದಕ್ಕೆ 2 ಮತ್ತೆ 3 ಅಂತ ಕೊಟ್ಟಿದ್ದಾರೆ. 2 ಡಿಜಿಟ್ ತಗೊಂಡು ಏನ್ ಮಾಡಂದಾರೆ? ಮೇಕ್ 4 ಡಿಜಿಟ್ ನಂಬರ್. 4 ಡಿಜಿಟ್ ನಂಬರ್ ನ ಫಾರ್ಮ್ ಮಾಡಂದಿದ್ದಾರೆ. 4 ಡಿಜಿಟ್ ನಂಬರ್ ಏನ್ ಮಾಡಂದಾರೆ? ಫಾರ್ಮ್ ಮಾಡಂದಾರೆ. 4 ಡಿಜಿಟ್ ನಂಬರ್ ನ ನೀವು ಫಾರ್ಮ್ ಮಾಡಬೇಕು. ಫಾರ್ಮ್ ಮಾಡಿ ನೆಕ್ಸ್ಟ್ ಏನ್ ಮಾಡಬೇಕು? ಯೂಸಿಂಗ್ ಬೋತ್ ಡಿಜಿಟ್ಸ್, 2 ಡಿಜಿಟ್ ಯೂಸ್ ಮಾಡಿ ಈಕ್ವಲ್ ನಂಬರ್ ಆಫ್ ಟೈಮ್ಸ್. ಏನಂದರೆ ಇಲ್ಲಿ ಕಂಡೀಷನ್? 2 ಡಿಜಿಟ್ ನ ಈಕ್ವಲ್ ನಂಬರ್ ಆಫ್ ಟೈಮ್ಸ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ 2 ಡಿಜಿಟ್ ಸೇಮ್ ಟೈಮ್ ತಗೋಬೇಕು. ಫಾರ್ ಎಕ್ಸಾಂಪಲ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ? 2 ಮತ್ತೆ 3 ಕೊಟ್ಟಿದ್ದಾರೆ. ಸೊ 2 ನ ನೀವು 2 ಟೈಮ್ಸ್ ತಗೋಬೇಕು. ಇಲ್ಲಿ 4 ಡಿಜಿಟ್ ಫಾರ್ಮ್ ಮಾಡಂದಿದ್ದಾರೆ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ 2 ಈಕ್ವಲ್ ಟೈಮ್ಸ್ ತಗೋಬೇಕು. 2 ಅನ್ನೋ ಡಿಜಿಟ್ ಎಷ್ಟು ಟೈಮ್ ತಗೋತೀರಿ ಅಲ್ವಾ, ಅಷ್ಟೇ 3 ಅನ್ನೋ ಡಿಜಿಟ್ ಅಷ್ಟೇ ತಗೋಬೇಕು. ಇಲ್ಲಿ 2 ಟೈಮ್ಸ್ ತಗೊಂಡೆ, 3 ಟೈಮ್ಸ್. ಇದು ಕಂಡೀಷನ್ ಇದೆ. ಏನ್ ಫಾರ್ಮ್ ಮಾಡಂದಾರೆ? ಫಸ್ಟ್ ಏನ್ ಕೇಳಿದ್ದಾರೆ? ವಿಚ್ ಈಸ್ ದ ಗ್ರೇಟೆಸ್ಟ್ ನಂಬರ್. ಗ್ರೇಟೆಸ್ಟ್ ಯಾವ್ದಂತ ಕೇಳಿದ್ದಾರೆ. ಕಂಡೀಷನ್ ಏನಿದೆ? ಇವು 2 ಡಿಜಿಟ್ ನ ರಿಪೀಟ್ ಆಗಿ ತಗೋಬೇಕು, 2 ಈಕ್ವಲ್ ತಗೋಬೇಕು. ಈಗ ಅನ್ಕೊಳ್ಳಿ, ಗ್ರೇಟ್ ಅಂದ್ರೆ 2 ಮತ್ತೆ 3 ಅಲ್ಲಿ ಲಾರ್ಜ್ ಯಾವುದು? 3. ಸೊ 3 ನ ನೀವು ಎಷ್ಟು ಟೈಮ್ಸ್ ರಿಪೀಟ್ ಆಗಿ ತಗೋತೀರಿ ತಾನೆ, 2 ನ ಹಾಗೆ ತಗೋಬೇಕು. ಈಗ 3 ಇನ್ನೊಂದ್ಸಲ ರಿಪೀಟ್ ಮಾಡಿದೆ. ಸೊ 2 2 ಸಲ ತಗೊಂಡೆ. ಇಲ್ಲಿ ಈಕ್ವಲ್ ತಗೊಂಡೆ, ಇಲ್ಲಿ ಈಕ್ವಲ್ ತಗೊಂಡೆ. ಇದೇ ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾದ್ರೆ ಇದು ಲಾರ್ಜ್ ಆಯ್ತು. ಸ್ಮಾಲ್ ಯಾವುದು? 2 2 3 3. ಇದು ಸ್ಮಾಲ್ ಆಯ್ತು. ಇದು ಲಾರ್ಜ್, ಇದು ಸ್ಮಾಲ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ?
ಹೌ ಮೆನಿ ಡಿಫ್ರೆಂಟ್ ನಂಬರ್ಸ್ ಕ್ಯಾನ್ ಯು ಮೇಕ್ ಇನ್ ಆಲ್? ಇವೇ 2 ಮತ್ತೆ 3 ಡಿಜಿಟ್ನು ತಗೊಂಡು ಈ ಕಂಡೀಷನ್ ಯೂಸ್ ಮಾಡಿ ಎಷ್ಟು ನಂಬರ್ನ ನೀವು ಫಾರ್ಮ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಎಷ್ಟು ಮಾಡ್ಬೋದು ಹೇಳಿ ನೋಡೋಣ. 1 ಈ ತರ, 3 3 2 2. ಇಲ್ಲಿ ಈಕ್ವಲ್ ನಂಬರ್ ಆಫ್ ಟೈಮ್ಸ್ ತಗೋಬೇಕು. ಇಲ್ಲಿ 3 2 ಟೈಮ್ ತಗೊಂಡಿರಿ, ಇಲ್ಲಿ 2 ಟೈಮ್. 4 ಡಿಜಿಟ್ ಫಾರ್ಮ್ ಮಾಡಂದಾರೆ, ಸೊ 2 2 2 ಟೈಮ್. ನೆಕ್ಸ್ಟ್ ಇದಾಗ್ತದೆ 2 2 3 3. ನೆಕ್ಸ್ಟ್ ಏನಾಗ್ತದೆ, ಈ ತರನು ಬರಿಬಹುದು. ಇಲ್ಲಿ 3 2, ಇಲ್ಲಿ 2, ಇಲ್ಲಿ 3, ಇಲ್ಲಿ 2, ಈಕ್ವಲ್ ನಂಬರ್ ಆಫ್ ಟೈಮ್ಸ್. 2 3 2 3 ಅಂತಾನು ಬರಿಬಹುದು. ನೆಕ್ಸ್ಟ್ ಹೇಗೆ ಬರಿಬಹುದು, ಮೊದಲು 2 ಇಟ್ಟು ಆಮೇಲೆ 3 3 2 ಹೀಗೇನು ಬರಿಬಹುದು. ಇನ್ನೊಂದು ಇಲ್ಲಿ ಮೊದಲು 3 ಇಟ್ಟು ಮಿಡಲ್ 2 ಇಟ್ಟು ಲಾಸ್ಟಿಗೆ 3 ಹೀಗೆ ಬರಿಬಹುದು. ಹಾಗಾದ್ರೆ ಎಷ್ಟಾದ್ರು ಇಲ್ಲಿ 1 2 3 4 5 6. ಎಷ್ಟು ಡಿಜಿಟ್ ಫಾರ್ಮ್ ಅದು? 6 ಡಿಫ್ರೆಂಟ್ ನಂಬರ್ಸ್. ಎಷ್ಟು ಡಿಫ್ರೆಂಟ್ ನಂಬರ್ಸ್ ಅದು? 6. ಎಷ್ಟು ಆನ್ಸರ್ ಏನಾಯ್ತು? 6. There are 6 different numbers we can make. 6 different ನಂಬರ್ನ ನಾವು ಫಾರ್ಮ್ ಮಾಡ್ಬೋದು. ಕೊಟ್ಟಿರೋ ನಂಬರ್ನ ತಗೊಂಡು 4 ಡಿಜಿಟ್ದು ಈ ಕಂಡೀಷನ್ ಯೂಸ್ ಮಾಡಿ 6 ನಂಬರ್ಸ್ನ ಫಾರ್ಮ್ ಮಾಡಿದ್ದೇವೆ. ಎಷ್ಟಾಗ್ತವೆ ಇಲ್ಲಿ 6 ಆಗ್ತದೆ. ಸೊ ಇದು ಗ್ರೇಟೆಸ್ಟ್, ಇದು ಸ್ಮಾಲೆಸ್ಟ್. ಇವು 6 ಡಿಜಿಟ್ ಅಲ್ಲೇ ಇದು ಗ್ರೇಟೆಸ್ಟ್ ಆಗ್ತದೆ, ಇದು ಸ್ಮಾಲೆಸ್ಟ್ ತಗೊಂಡಿದೆ. ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಇದು ಅರ್ಥ ಆಯ್ತಾ ನಿಮ್ಗೆ? ನಾ ಏನು ಮಾಡಿಲ್ಲ, ಇಲ್ಲಿ ಜಸ್ಟ್ ಡಿಜಿಟ್ ನ ಇಂಟರ್ಚೇಂಜ್ ಮಾಡೀನಿ. ಡಿಜಿಟ್ಸ್ ಪ್ಲೇಸ್ ಚೇಂಜ್ ಮಾಡಿ ಬರ್ದೀನಿ. ಇಲ್ಲಿ ಡಿಜಿಟ್ ಪ್ಲೇಸ್ ಚೇಂಜ್ ಮಾಡಿ ಬರೆಯೋಣ. 6 ನಂಬರ್ಸ್ ಫಾರ್ಮ್ ಅದು. ಅರ್ಥ ಆಯ್ತಾ ನಿಮ್ಗೆ? ಸೊ ಚಿಲ್ಡ್ರನ್ಸ್, ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಚಿಲ್ಡ್ರನ್ಸ್. ನಿಮಗೆ ನಾನು ಹೇಳಿರೋ ಕ್ಲಾಸ್ ಇಷ್ಟ ಆದರೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಿ. ಬಾಯ್ ಚಿಲ್ಡ್ರನ್ಸ್.